ಸಂಪೂರ್ಣ ನ್ಯೂಸ್ 24x7ಗೆ ಸ್ವಾಗತ. ನಾನು ಕಾರ್ತಿಕ್ ಕುಂದರ್. ನಿಮ್ಮ ಸಂಪೂರ್ಣ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇತ್ತಲ್ಲ, ಇದಕ್ಕೆ ನಿಮ್ಮ ಸಂಪೂರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ಡಿಕೆಶಿ ಕ್ಯಾಬಿನೆಟ್ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜುಲೈ 12ರಿಂದ 14ರವರೆಗೆ ಕ್ಯಾಬಿನೆಟ್ ವಿಸ್ತರಣೆ ಆಗಲಿದೆ. ಭಾನುವಾರ ಡಿಕೆಶಿ ಮತ್ತು ಸಿದ್ದುಗೆ ಹೈಕಮಾಂಡ್ ಕರೆ ಸಾಧ್ಯತೆ ಇದೆ. ದೆಹಲಿಗೆ ಹೋಗಲು ರೆಡಿಯಾಗಿದ್ದಾರಂತೆ ಸಿಎಂ ಮತ್ತು ಡಿಕೆಶಿ. ಸಿಎಂ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಆಷಾಢ ಶುರುವಾಗುವ ಮುನ್ನವೇ ಪ್ರಮಾಣ ವಚನವನ್ನ ಪೂರೈಸಬೇಕು ಅಂತ ತೀರ್ಮಾನವನ್ನ ಮಾಡಲಾಗಿದೆ. ಆಷಾಢದಲ್ಲಿ ಪ್ರಮಾಣ ವಚನಕ್ಕೆ ಸಂಭಾವ್ಯರ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಸೋಮವಾರವೇ ಹೊಸಬರ ಆಯ್ಕೆ ಫೈನಲ್ ಆಗ್ತಾ ಇದೆ. ನಾಳೆ ವಿದೇಶದಿಂದ ದೆಹಲಿಗೆ ವಾಪಸ್ ಆಗಲಿದ್ದಾರೆ ರಾಹುಲ್ ಗಾಂಧಿ. ಹಾಗಾಗಿ ರಾಹುಲ್ ಗಾಂಧಿ ಕರೆಯ ನಿರೀಕ್ಷೆಯಲ್ಲಿದ್ದಾರಂತೆ ಡಿಕೆ ಶಿವಕುಮಾರ್. ನಿಮ್ಮ ಸಂಪೂರ್ಣ ವಾಹಿನಿಯಲ್ಲಿ ದಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ಎದುರಿಗೆ ತಮ್ಮ ಬಣದ ಪಟ್ಟಿಯನ್ನ ರೆಡಿ ಮಾಡಿಕೊಂಡಿದ್ದಾರೆ ಇಬ್ಬರು ಲೀಡರ್ಸ್ಗಳು, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ. ಬಹುತೇಕ ಮಂಗಳವಾರವೇ ಪ್ರಮಾಣ ವಚನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಸಂಪೂರ್ಣ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಖಚಿತ ಮಾಹಿತಿ ಬಂದಿದೆ. ನಾವು ನಿಮಗೆ ಸುಮ್ಮನೆ ಏನೋ ಒಂದು ಕತೆ ಹೊಡಿತಾ ಇಲ್ಲ ಇಲ್ಲಿ, ಬದಲಿಗೆ ಒಂದಿಷ್ಟು ಖಚಿತ ಮಾಹಿತಿಗಳನ್ನು ಇಟ್ಕೊಂಡು ನಿಮ್ಮ ಎದುರಿಗೆ ಮಾತಾಡ್ತಾ ಇದ್ದೀವಿ. ಬಹಳ ಕುತೂಹಲವನ್ನ ಕೆರಳಿಸಿರುವಂತದ್ದು, ಸಚಿವ ಸಂಪುಟದಲ್ಲಿ ಈ ಬಾರಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಇರಲ್ಲ, ಯಾರ ಬಣ. ಇವರೆಲ್ಲ ಹೇಳ್ಬೋದು, ಇಲ್ಲಪ್ಪ ನಮ್ಮ ನಡುವೆ ಬಣ ಗಿಣ ಏನೂ ಇಲ್ಲ, ನಾವೆಲ್ಲ ಬಾಯಿ ಅಣ್ಣ ತಮ್ಮ ಇದ್ದಂಗೆ ಅಂತ ಹೇಳಿ. ನೋ, ಸ್ಟಿಲ್ ಈ ಹಿಂದೆ ಡಿಕೆ ಶಿವಕುಮಾರ್ ರವರ ಪರವಾಗಿ ಅನೇಕ ಹೇಳಿಕೆಗಳನ್ನು ಕೊಟ್ಟವರು, ಧ್ವನಿ ಎತ್ತಿದವರು, ಅವರು ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿದವರು, ಸಂಕ್ರಾಂತಿಯಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದವರು, ಇದರಲ್ಲಿ ಯಾರ್ಯಾರಿಗೆ ಸೀಟ್ಗಳು ಸಿಗುತ್ತೆ? ಸುಮಾರು 20+ ಸೀಟ್ಗಳು ಇವತ್ತಿಗೂ ಕೂಡ ಡಿಕೆ ಶಿವಕುಮಾರ್ ಅವರ ಬಳಿಯೇ ಇದೆ. ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾರ್ಯಾರನ್ನ ಒಳಗಡೆ ಸೇರಿಸಿಕೊಳ್ಳಲಾಗುತ್ತೆ? ಸಿದ್ದರಾಮಯ್ಯರ ಬಳಿ ಇದ್ದಂತಹ ಬಲಾಢ್ಯ ಅಂತ ಕರೆಸಿಕೊಂಡಿದ್ದಂತಹ ಕೆಲವು ಮಂತ್ರಿಗಳನ್ನ ಅದೇ ರೀತಿಯಲ್ಲಿ ಮುಂದುವರಿಸ್ತಾರಾ ಅಥವಾ ಅವರನ್ನ ಕೆಳಗಿಳಿಸಲಾಗುತ್ತಾ? ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ರಾಜಣ್ಣನ ಈ ಹಿಂದೆ ಕೆಳಗಿಳಿಸಲಾಗಿದೆ, ಆದರೆ ಇಂಥವರನ್ನೆಲ್ಲ ಪುನಃ ಕರೆತರಲಾಗುತ್ತಾ? ಬಹಳ ಕುತೂಹಲವನ್ನು ಕೆರಳಿಸಿದೆ ಅಲ್ಲ. ಇದಕ್ಕೆ ಫೈನಲ್ ರಿಸಲ್ಟ್ ಯಾವಾಗಂತ ನಾವು ಹೇಳ್ತಾ ಇದ್ದೀವಿ ಕೇಳಿ. ಇದೇ ಮಂಗಳವಾರವೇ ಪ್ರಮಾಣ ವಚನ ಸ್ವೀಕಾರ ಆಗುವ ಎಲ್ಲ ಸಾಧ್ಯತೆಗಳಿವೆ. ನಾಡಿದ್ದು ಭಾನುವಾರ ರಾಹುಲ್ ಗಾಂಧಿಯನ್ನ ಭೇಟಿ ಆಗ್ತಾರೆ ಇಬ್ಬರು ಲೀಡರ್ಸ್ಗಳು. ಜುಲೈ 12ರಿಂದ 14ರೊಳಗೆ ಕ್ಯಾಬಿನೆಟ್ ವಿಸ್ತರಣೆ ಆಗೇ ಆಗುತ್ತೆ ಎನ್ನುವಂತಹ ಮಾಹಿತಿಗಳು ನಮ್ಗೆ ಲಭ್ಯವಾಗ್ತಾ ಇದೆ. ನಿಮ್ಮ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ನಿಮ್ಮ ಸಂಪೂರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮೈ ಕೊಲೀಗ್ ಪ್ರವೀಣ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಬಹಳ ಕುತೂಹಲವನ್ನು ಕೆರಳಿಸಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಈ ಹಿಂದೆ ಡಿಕೆಶಿ ಅವರ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಏನಂತ ಹೇಳಿದ್ರೆ ಹೊಸಬರಿಗೂ ಕೂಡ ಅವಕಾಶಗಳನ್ನು ಕೊಡಬೇಕು, ಏನು ಹಳೆಯವರೇ ಮೊದಲಿದ್ದವರೇ ನಡ್ಕೊಂಡು ಹೋಗೋದು, ಹೊಸಬರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ. ಹೊಸಬರಿಗೆ ಅವಕಾಶಗಳು ಕೊಟ್ಟರೆ ಇದುವರೆಗೆ ಬಲಾಢ್ಯರಂತ ಕಳಿಸಿಕೊಂಡಂತ ಸಿದ್ದರಾಮಯ್ಯ ಬಣದವರು ಸುಮ್ಮನಿರ್ತಾರಾ, ಅಥವಾ ಯಾರ್ಯಾರಿಗೆ ಹೆಚ್ಚಿನ ಒಲವನ್ನು ಇಲ್ಲಿ ತೋರುವಂತ ಸಾಧ್ಯತೆಗಳಿವೆ, ಅಥವಾ ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ? ಪ್ರವೀಣ್, ಕಾರ್ತಿಕ್, ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರು ಜೂನ್ 3ನೇ ತಾರೀಕು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ, ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ 14 ಜನ ಸಚಿವ ಸಂಪುಟದಲ್ಲಿ ಸೇರಿದ್ದನ್ನು ನಾವೀಗ ಗಮನಿಸ್ಬೋದು. ಆ ನಂತರದಲ್ಲಿ ಒಂದು 4-5 ದಿವಸದಲ್ಲಿ, ಒಂದು ವಾರದಲ್ಲೇ ಸಚಿವ ಸಂಪುಟದ ವಿಸ್ತರಣೆ ಆಗ್ತದೆ ಅನ್ನುವಂತಹ ಮಾತುಗಳು ಬಹಳ ಜೋರಾಗಿ ಕೇಳಿಬರ್ತಾ ಇದ್ವು. ಎಲ್ಲರೂ ಕೂಡ ಆಕಾಂಕ್ಷಿಗಳಾಗಿ ಕಾಯ್ತಾ ಇದ್ದಂಥವ್ರು. ಅದರಲ್ಲೂ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವ್ರು ಅನೇಕರು ಕೂಡ ಒಂದು ಲಾಬಿಯನ್ನು ನಡೆಸ್ತಾ ಇದ್ದದನ್ನು ನಾವು ನೋಡ್ಬೋದು. ಎಲ್ಲರೂ ಕೂಡ ದೆಹಲಿಯಲ್ಲಿ ಬಿಡ್ಬಿಟ್ಟಿರ್ತಾರೆ ಮತ್ತು ಹೈಕಮಾಂಡ್ ಜೊತೆ ನೇರವಾಗಿರ್ತಕ್ಕಂಥ ಸಂಪರ್ಕದಲ್ಲಿದ್ದದನ್ನು ಕೂಡ ನಾವು ನೋಡ್ಬೋದು. ಆದರೆ ಆ ನಂತರದಲ್ಲಿ 1 ದಿನ 2 ದಿನ ಹಾಗೆ ಕಳೀತಾ ಈಗ
ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಈಗಾಗಲೇ 1 ತಿಂಗಳು 7 ದಿವಸ ಕಳೆದೋಗ್ಬಿಟ್ಟಿದೆ. ಇನ್ನೂ ಕೂಡ ಸಚಿವ ಸಂಪುಟದ ವಿಸ್ತರಣೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಜಾತಕ ಪಕ್ಷಿಯ ಹಾಗೆ ಕಾಯ್ತಾ ಇದ್ದಂತವ್ರು ಅನೇಕರು ಇದ್ದಾರೆ. ಯಾಕಂದ್ರೆ ಈ ಎಲ್ಲ ರಾಜಕಾರಣಿಗಳಿಗೆ ಅಧಿಕಾರ ಅನ್ನುವಂಥದ್ದು ಇಲ್ಲದೆ ಹೋದ್ರೆ ಅವರು ಚಡಪಡಿಸ್ತಾ ಇರ್ತಾರೆ. ಅನೇಕರು ಕೂಡ ಲಾಬಿಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ 2-3 ಬಾರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಮುಂದಿನ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು ಅಂತೇಳಿ. ಆದರೆ ರಾಹುಲ್ ಗಾಂಧಿಯವರು ಲೋಕಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಮತ್ತು ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸದಲ್ಲಿದ್ದೋದ್ರಿಂದ ಅವರು ಬರೋದಕ್ಕೆ ತಡ ಆಗಿದ್ದರಿಂದ ಈ ಒಂದು ಸಚಿವ ಸಂಪುಟದ ವಿಸ್ತರಣೆ ಮುಂದಕ್ಕೆ ಹೋಗ್ತಾ ಇತ್ತು. ಈಗ ಫೈನಲ್ ಆಗಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಈಗಾಗಲೇ ಅಧಿಕ ಜ್ಯೇಷ್ಠ ಮಾಸ ಮುಗಿದು ಈಗ ನಿಜ ಜ್ಯೇಷ್ಠನೂ ಕೂಡ ಮುಗಿಯುವಂಥ ಹಂತಕ್ಕೆ ಬಂದ್ಬಿಟ್ಟಿದೆ. ಇನ್ನೇನು 14ನೇ ತಾರೀಕಿನಿಂದ ಆಷಾಢ ಮಾಸ ಶುರು ಆಗ್ಬಿಡ್ತದೆ. ಅಷ್ಟರ ಒಳಗಡೆ ಯಾಕಂದ್ರೆ ಈಗಾಗಲೇ ನೀವೇ ಹೇಳಿದ್ರಿ ಅನೇಕ ಹೊಸಬರಿಗೂ ಸಹಿತ ಇಲ್ಲಿ ಅವಕಾಶ ಕೊಡಬೇಕು ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹೊಸದಾಗಿ ಸಚಿವರಾಗುವಂಥವ್ರು ಎಲ್ಲರೂ ಕೂಡ ಯಾಕೆ ನಾವು ಮೊದಲೇ ಬಾರಿಗೆ ಸಚಿವರಾಗಬೇಕಾದ್ರೆ ಆಷಾಢ ಮಾಸದಲ್ಲಿ ನಾವು ಯಾಕೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಅದಕ್ಕಿಂತ ಮುಂಚೆ ಆಗೋಗ್ಲಿ ಅಂತೇಳಿ ಅವರೆಲ್ಲರೂ ಕೂಡ ಒಂದು ಒತ್ತಾಸೆ ಆಗಿರುವಂಥದ್ದು. ಈಗ ಜುಲೈ 12ನೇ ತಾರೀಕಿಗೆ ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸದಿಂದ ವಾಪಸ್ ಬರ್ತಾರೆ. ಅವರು ಬಂದ ತಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಏನೆಲ್ಲ ಪಟ್ಟಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ಬಣಗಳು ಎಲ್ಲವೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥವ್ರು, ಡಿ ಕೆ ಶಿವಕುಮಾರ್ ಅವ್ರ ಬಣದಲ್ಲಿರ್ತಕ್ಕಂಥವ್ರು ಎಲ್ಲ ಬೇರೆ ಬೇರೆ ಬಣಗಳೆಲ್ಲವೂ ಕೂಡ ಇದು ಎಲ್ಲ ಬಹಿರಂಗ ಆಗಿರ್ತಕ್ಕಂಥ ರಹಸ್ಯ. ಅವರೆಲ್ಲ ಪಟ್ಟಿಯನ್ನು ಸರಿದೂಗಿಸಿ ಜಾತಿವಾರು ಪ್ರದೇಶವಾರು ಎಲ್ಲ ಕೂಡ ಪಟ್ಟಿ ಸಿದ್ಧ ಮಾಡಿಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಂಪೂರ್ಣ ನ್ಯೂಸ್ಗೆ ಬಂದಿರುವಂಥದ್ದು. ರಾಹುಲ್ ಗಾಂಧಿ ಅವರಿಗೋಸ್ಕರವಾಗಿ ಕಾಯ್ತಾ ಇದ್ದಾರೆ. ಅವರು ಬಂದ ತಕ್ಷಣಕ್ಕೆ, ಯಾಕಂದರೆ ಜುಲೈ 14ನೇ ತಾರೀಕಿಗೆ ಆಷಾಢ ಮಾಸ ಆರಂಭ ಆಗೋದ್ರಿಂದ ಅಷ್ಟರ ಒಳಗಡೆ ಆಗಬೇಕು. ಜುಲೈ 12ನೇ ತಾರೀಕಿಗೆ ರಾಹುಲ್ ಗಾಂಧಿ ಅವರು ಬರೋದ್ರಿಂದ 12ರಿಂದ 14 ಒಳಗಡೆ ಇದು ಸಚಿವ ಸಂಪುಟದ ವಿಸ್ತರಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಡೇಟ್ ಅಂತೂ ಕನ್ಫರ್ಮ್ ಆಯ್ತು, ಬಹುಶಃ 12ರಿಂದ 14 ಒಳಗಡೆ ಇಲ್ಲ ಆಗೇ ಆಗುತ್ತೆ ಅಂತ ಹೇಳಿ. ಆದ್ರೆ ಇಲ್ಲಿ ಪ್ರವೀಣ್ ಕುತೂಹಲ ಮೂಡಿಸಿರುವಂಥದ್ದು ಯಾರ ಸಪೋರ್ಟರ್ಸ್ಗೆ ಹೆಚ್ಚಿನ ಒಲವನ್ನ ಇಲ್ಲಿ ನೀಡಲಾಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿಬೇಕಾದ್ರೆ ಒಂದಿಷ್ಟು ಷರತ್ತುಗಳನ್ನ ಹಾಕಿದ್ರು, ತನ್ನ ಮಗನಿಗೆ ಯಾವ್ಯಾವ ಸ್ಥಾನಗಳು ಬೇಕು ಅಥವಾ ತನ್ನವರಿಗೆ ಯಾವ್ಯಾವ ಸ್ಥಾನಗಳು ಬೇಕು ಅಂತ ಹೇಳಿ. ಇದೀಗ ಅದೇ ರೀತಿಯಾಗಿ ಮಾಡಲಾಗುತ್ತಾ ಅಥವಾ ಡಿ ಕೆ ಶಿ ಏನಾದರೂ ಟಕ್ಕರ್ ಹೊಡೆಯುವಂತ ಸಾಧ್ಯತೆಗಳೇನಾದರೂ ಹೆಚ್ಚಿವೆಯಾ ಅಥವಾ ಸಂಪೂರ್ಣವಾಗಿ ತನ್ನ ಬಣದಲ್ಲಿ ಹಿಂದೆ ಇದ್ದವರನ್ನೇ ಸೇರಿಸಿಕೊಳ್ಳುವಂತ ಸಾಧ್ಯತೆಗಳೇನಾದರೂ ಇವೆಯಾ? ಹೇಗೆ ಕಾರ್ತಿಕ್, ನಾವು ಮೊದಲ ಹಂತದಲ್ಲಿ ಏನು ಸಂಪುಟ ವಿಸ್ತರಣೆ ಆಯ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವರ ಪಟ್ಟಿಯನ್ನು ನೋಡಿದ್ರೆ ಅದರಲ್ಲಿ ಬಹುತೇಕ ಎಲ್ಲ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರಾಗಿರ್ತಕ್ಕಂಥವ್ರನ್ನ ನಾವು ನೋಡ್ಬೋದು. ಆದರೆ ಆ ನಂತರದಲ್ಲಿ ಗೊತ್ತಾಗಿರುವಂಥದ್ದು ಜಾರಕಿಹೊಳಿ ಅವರು ಸಿದ್ದರಾಮಯ್ಯನ ಬಣದಲ್ಲಿ ಇಲ್ಲ, ಅವರು ದೂರ ಆಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ. ಈಗಲೂ ಕೂಡ ಸಾಕಷ್ಟು ಜನಗಳು ಸಿದ್ದರಾಮಯ್ಯನವರು ಯಾಕಂದರೆ ಯಾವುದೇ ರೀತಿಯ ಒಂದು ತಕರಾರು ಮಾಡ್ದೇನೆ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ಇವತ್ತಿಗೂ ಕೂಡ ಗೌರವ ಇದೆ ಮತ್ತು ಅವರ ಮಾತಿಗೆ ಮನ್ನಣೆ ಇದೆ. ಆದರೆ ಬೇರೆ ಬೇರೆ ಎಲ್ಲರೂ ಸಹಿತ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಹೊಸದಾಗಿ ಒಂದಿಷ್ಟು ಜನರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿರೋದ್ರಿಂದ ಹಿಂದಿರ್ತಕ್ಕಂಥವರಿಗೆ ಮತ್ತೆ ಅವಕಾಶ ಸಿಗುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇದ್ದಾವೆ. ಎಲ್ಲ ಸರಿದೂಗಿಸಿ ಜಾತಿವಾರು ಪ್ರದೇಶವಾರು ಬಣವಾರು ಅದನ್ನು ನಾವು ಗಮನಿಸಬೇಕು. ಬೇರೆ ಬೇರೆ ಬಣದಲ್ಲಿ ಇರ್ತಕ್ಕಂಥವ್ರನ್ನು ಕೂಡ ಸರಿದೂಗಿಸಿ ಅದೊಂದು ಸವಾಲು ಕೂಡ ಹೌದು ಮುಖ್ಯಮಂತ್ರಿಗಳಿಗೆ. ಅದೆಲ್ಲವನ್ನು ಕೂಡ ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಖಂಡಿತವಾಗಿದೆ. ಯಾಕಂದರೆ 1 ವರ್ಷ 10 ತಿಂಗಳು ಮಾತ್ರ ಉಳಿದಿರ್ತಕ್ಕಂಥದ್ದು ಇವರಿಗೆ. ಹಾಗಾಗಿ ಈಗ ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕಾಗಿರ್ತಕ್ಕಂಥ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಇನ್ನೊಂದು 20 ಜನರನ್ನು ತೆಗೆದುಕೊಳ್ತಕ್ಕಂಥ ಅವಕಾಶ 34 ಮೀರಬಾರ್ದು. 34 ಈಗಾಗಲೇ 14 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನು 20 ಜನರಿಗೆ ತೆಗೆದುಕೊಳ್ತಕ್ಕಂತಹ ಅವಕಾಶ ಇದೆ. ಅದನ್ನ ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗ್ತದೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.